ಈಗ ಡಿಫ್ರೆಂಟ್ ಲೈನಿಂಗ್ ಸೌಂಡ್ಸ್ ಅಂದ್ರೆ ಇದು ನಾವು ಅನ್ಕೊಂಡಂಗೆ ಈಗ ಆ ಬ ಕ ಡ ಇದೇ ಸೌಂಡ್ಸ್ ನ ಫಾಲೋ ಮಾಡಿ ಹೇಳಿದೆ. ಬಟ್ ಈ ಕಾಂಬಿನೇಷನ್ ಅಲ್ಲೂ ಕೆಲವು ಕಡೆ ಅದು ಅದರ ರೂಪ ಚೇಂಜ್ ಆಗುತ್ತೆ, ಅಂದ್ರೆ ಅದರ ಉಚ್ಚಾರಣೆ ರೂಪ ಚೇಂಜ್ ಆಗುತ್ತೆ. ಓಕೆ, ಸೊ ಎ ಡಬ್ಲ್ಯೂ ಅಂತ ಬಂದಾಗ ನಾನು ಹೇಳಿದಲ್ಲ ಆ ಮತ್ತೆ ವ ಡಬ್ಲ್ಯೂ ಆ ತರ ಹೇಳಬಾರ್ದು. ಇದನ್ನ ಸಪರೇಟ್ ಆಗಿ ನಾವು ಹೇಳಬೇಕು. ಆ ಅಲ್ಲ ಆ ಆ ಅಂದ್ರೆ ಯಾವ ಅಕ್ಷರದ ಓ ಅಕ್ಷರಕ್ಕೆ ಉಚ್ಚಾರಣೆ ಏನಿದೆ, ಓ ಅಕ್ಷರದ ಉಚ್ಚಾರಣೆ ಏನು, ಅದೇ ತರನೇ ಎ ಡಬ್ಲ್ಯೂ ಬರುತ್ತೆ. ಸೊ ಎ ಡಬ್ಲ್ಯೂ ಎಲ್ಲಿ ಹಾಕಬೇಕು, ಓ ಎಲ್ಲಿ ಹಾಕಬೇಕು, ಅದು ಆಮೇಲೆ ನಾವು ಕಲಿಬಹುದು, ನೋ ಪ್ರಾಬ್ಲಮ್. ಓಕೆ, ಸೊ ಎ ಡಬ್ಲ್ಯೂ ಬಂದಾಗ ಆ, ಉದಾಹರಣೆಗೆ ನಾನು ಹೇಳಿದೆ ಆ ರಾ ಲ್ ಆ ಲಾ ಆ ಸಾ. ಸೊ ಎ ವೈ ಪ ಎ ಪೈ ಪ್ರ ಎ ರೈ ಎ ಸೆ. ಓಕೆ, ಸೊ ಎ ಡಬ್ಲ್ಯೂ ಗೊತ್ತಾಯ್ತು, ಎ ವೈ ಗೊತ್ತಾಯ್ತು. ಇನ್ನು ಇ ಡಬ್ಲ್ಯೂ ಒಟ್ಟಿಗೆ ಬಂದಾಗ, ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದರೆ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು, ಅಥವಾ ಎಬಿಸಿಡಿ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿಡಿ ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ, ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ನೋಡಿ ಸಪರೇಟ್ ಆಗಿ ಬಂದಾಗ ಇ ಡಬ್ಲ್ಯೂ ಒಟ್ಟಿಗೆ ಈ ತರ ಬರಬೇಕು. ಈ ತರ ಎಫ್ ಆದ್ಮೇಲೆ ಇ ಡಬ್ಲ್ಯೂ ಬಂದಿದೆ. ಓಕೆ, ಅದನ್ನ ಯು ಅಥವಾ ಉ ಅಂತ ಹೇಳ್ತೀವಿ. ಸೊ ಯು ಎಲ್ಲಿ ಬರಬೇಕು, ಉ ಎಲ್ಲಿ ಬರಬೇಕು, ಅದು ಮುಂದೆ ಗೊತ್ತಾಗುತ್ತೆ. ಸೊ ಈಗ ಇಲ್ಲಿ ಫ ಯು ಫ್ಯೂ. ಓಕೆ, ಈಗ ಉದಾಹರಣೆಗೆ ನಾವು ಎಫ್ ಯು ಈ ತರ ಬಂದಾಗ ಫ್ಯೂ ಅಲ್ವಾ ಇದು? ಓಕೆ, ಹೌದು. ಆದ್ರೂ ಅದನ್ನ ಎಫ್ ಯು ಬಂದಾಗ ಇದು ಫ್ಯೂನ್ ಅಂತ ಹೇಳಲ್ಲ ನಾವು. ಫನ್, ಫ ಆ ಫನ್, ಫ ಆ ಅಲ್ಲ, ಫ ಅ ಫನ್. ಸೊ ಇಲ್ಲಿ ಯು ಅಕ್ಷರ ಉಚ್ಚಾರಣೆ ಏನಾಗುತ್ತೆ, ಅಂತ ಆಗುತ್ತೆ. ಬಟ್ ಹಾಗಾಗಿ ಫ್ಯೂ ಇ ಡಬ್ಲ್ಯೂ ಬಂದಾಗ ಯು ಅಂತ ಹೇಳ್ತೀವಿ, ಫ್ಯೂ. ಹಾಗೆ ಇಲ್ಲಿ ನೋಡಿ ವಿ ಯು, ವಿ ಐ ವಿ, ಇ ಡಬ್ಲ್ಯೂ ಯು, ವಿ ಯು ವ್ಯೂ. ಹಾಗೆ ಇ ವೈ, ಇ ಮತ್ತೆ ವೈ ಒಟ್ಟಿಗೆ ಬಂದಾಗ ಇ ಅಂತ ಆಗ್ಬೋದು, ಎ ಅಂತ ಆಗ್ಬೋದು. ಸೊ ಇಲ್ಲಿ ಇ ಆಗುತ್ತೆ, ಕೀ, ಡಾಂಗ್ ಕೀ. ಆಮೇಲೆ ಇ ವೈ ಬಂದಾಗ ಇನ್ನೊಂದು ಸೌಂಡ್ ಬರುತ್ತೆ ಅಂತ ಹೇಳಿದ್ರೆ ಯಾವುದು, ಐ, ಅದು ಟಿ ಎಚ್ ಇ ವೈ, ದೇ. ಟಿ ಎಚ್ ಬಂದಾಗ ಟಿ ಎಚ್ ಎರಡು ಸೌಂಡ್ ಇದೆ, ಥ ಮತ್ತೆ ದ, ಅದಕ್ಕೆ ಡೈಗ್ರಾಫ್ಸ್ ಅಂತ ಹೇಳ್ತೀವಿ. ಅದು ಮುಂದೆ ಪಾಠದಲ್ಲಿದೆ, ಅವಾಗ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ದ ಐ ದೇ, ಇಲ್ಲಿ ಪ್ರ ಐ ಪ್ರೈ. ಪಿ ಸೌಂಡ್ ಏನು, ಪ. ಆರ್ ಸೌಂಡ್ ರ. ಸೊ ಪ ರ ಎರಡು ಸೇರಿ ಏನಾಗುತ್ತೆ, ಪ್ರ ಐ ಪ್ರೈ. ಓಕೆ, ನೆಕ್ಸ್ಟ್ ಟಿ ಎಚ್ ಆರ್ ಯು. ಸೊ ಟಿ ಎಚ್ ನಾನು ಹೇಳಿದೆ, ಟಿ ಎಚ್ ಸೌಂಡ್ ಏನು, ಥ ಅಂತ ಹೇಳಬೇಕು. ಇಲ್ಲಿ ಆರ್ ಇದೆ, ಅವಾಗ ಏನಾಗುತ್ತೆ, ಥ ರ ಥ್ರ. ಇ ಡಬ್ಲ್ಯೂ ಥ್ರೂ. ಹಾಗೆ ಜಿ ಆರ್, ಜಿ ಸೌಂಡ್ ಗ, ಆರ್ ಸೌಂಡ್ ರ, ಗ ರ, ಇ ಡಬ್ಲ್ಯೂ ಗ್ರೂ. ಓಕೆ, ಸೊ ನೀವು ಅಕ್ಷರಗಳ ಕಾಂಬಿನೇಷನ್ ನೋಡಬೇಕು. ಈಗ ಎಫ್ ಮತ್ತೆ ಇ ಬಂದ್ರೆ, ಈ ಎಫ್ ಮತ್ತೆ ಇ ಬಂದ್ರೆ ಓಕೆ, ಇದು ಸಪರೇಟ್ ಆಗಿ ಬಂದ್ರೆ ನೀವು ಫೇ ಅಂತ ಹೇಳ್ಬೋದು. ಓಕೆ, ಇಲ್ಲಿ ಮುಂದೆ ಇದೆಯಾ ನೋಡಿ, ಎಫ್ ಇ ಡಬ್ಲ್ಯೂ ಇದ್ರೆ ಇದು ಎಫ್ ಸಪರೇಟ್ ಆಗಿ ಓದಿ, ಇದನ್ನ ಸಪರೇಟ್ ಆಗಿ ಓದ್ಬೇಕು. ಈ ಕಾಂಬಿನೇಷನ್ ಸಪರೇಟ್, ಅವಾಗ ನಾವು ಇದನ್ನ ಫ್ಯೂ ಅಂತ ಓದ್ತೀವಿ. ಆದ್ರೆ ಎಫ್ ಇ ಇದ್ರೆ, ಉದಾಹರಣೆಗೆ ಎಫ್ ಇ ಎಲ್ ಏನಾಗುತ್ತೆ, ಇದು ಫೇ, ಫೆಲ್. ಎಫ್ ಇ ಡಬ್ಲ್ಯೂ ಇದ್ರೆ ಏನ್ ಹೇಳ್ಬೇಕು, ಫ್ಯೂ, ಫೆಲ್, ಫ್ಯೂ. ಓಕೆ, ಗೊತ್ತಾಯ್ತಲ್ಲ, ರೈಟ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಕರೆಕ್ಟ್. ಈ ತರದ ವಿಷಯಗಳು ಇಂಗ್ಲಿಷ್ ಅಲ್ಲಿ ಬಹಳ ಇದಾವೆ. ಅಂದ್ರೆ ಈಗ ನಾನು ಹೇಳ್ತಾ ಇದ್ದೀನಿ ನಿಮಗೆ, ಒಂದೊಂದು ಅಕ್ಷರ ಓದಿದ್ರೆ ಸಾಕು. ಅದು ಹೇಳಿದ್ನಲ್ಲ ನಾನು 30% 70% ಒಂದೊಂದು ಅಕ್ಷರ ಓದ್ಬಿಟ್ಟು ನಾವು ಐಡೆಂಟಿಫೈ ಮಾಡ್ಬೋದು.
ಬಟ್ ಆಮೇಲೆ ಕಾಂಬಿನೇಷನ್ ಓದ್ಬೇಕು ನಾವು. ಕಾಂಬಿನೇಷನ್ ಈ ತರ ಬಂದಾಗ ಇದಕ್ಕೆ ಒಂದೇ ಸೌಂಡ್ ಬರುತ್ತೆ. ಎ ಯು ಬಂದಾಗ ಆ ಅಂತ ಬರುತ್ತೆ, ಎ ಡಬ್ಲ್ಯೂ ಬಂದಾಗ ಆ ಅಂತ ಬರುತ್ತೆ, ಬರೀ ಓ ಬಂದಾಗ ಆ ಅಂತ ಬರುತ್ತೆ, ಎ ಯು ಜಿ ಎಚ್ ಬಂದಾಗಲೂ ಆ ಅಂತ ಬರುತ್ತೆ. ಓಕೆ, ಇಂಗ್ಲಿಷಲ್ಲಿ ಸಮಸ್ಯೆ ಇಷ್ಟೇ ನೋಡಿ. ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ಆಗ್ಲೇ ಹೇಳಿದೆ ನಿಮಗೆ ಏನಂತ, TION ಅಂತ ಹೇಳಿದೆ. TION ಬಂದಾಗ ಅದನ್ನು ಒಟ್ಟಿಗೆ ಓದಬೇಕು. ಅದೇ ತರ ಎ ಯು, ಈಗ ಇಲ್ಲಿ ಹೇಳಿದ್ದೇನು ಆ, ಇದೇ ಸೌಂಡ್ ನಿಮಗೆ ಎ ಡಬ್ಲ್ಯೂ ಅಲ್ಲ ಎ ಯು ಅಲ್ಲಿ ಬರುತ್ತೆ, ಓ ಅಲ್ಲಿ ಬರುತ್ತೆ, ಎ ಯು ಜಿ ಎಚ್. ಓಕೆ, ಸೊ ಇವೆಲ್ಲದೂ ಒಂದೇ ಸೌಂಡು. ಅದು ಈಗ ತಲೆ ಕೆಡಿಸ್ಕೊಬೇಡಿ, ಅದು ಮುಂದೆ ಗೊತ್ತಾಗುತ್ತೆ ನಮಗೆ ಎಲ್ಲಿ ಎ ಹಾಕಬೇಕು, ಓ ಹಾಕಬೇಕು, ಎಲ್ಲಿ ಎ ಡಬ್ಲ್ಯೂ ಹಾಕಬೇಕು, ಎಲ್ಲಿ ಎ ಯು ಹಾಕಬೇಕು, ಎಲ್ಲಿ ಎ ಯು ಜಿ ಎಚ್. ಇದು ಜಾಸ್ತಿ ಏನಿಲ್ಲ, ಒಂದು 4-5 ಅಕ್ಷರ 4-5 ಪದದಲ್ಲಿ ಮಾತ್ರ ಇದು ಬರುತ್ತೆ. ಇದು ಜಾಸ್ತಿ ಏನಿಲ್ಲ, ಇದು ಜಾಸ್ತಿ ಏನಿಲ್ಲ, ಜಾಸ್ತಿ ಬರೋದಿದ್ದೇನೆ. ಸೊ ಹಾಗಾಗಿ ಕಮ್ಮಿ ಇರೋ ವರ್ಡ್ಸ್ನ ನಾವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಮತ್ತೆ ಉಳಿದ ಕಡೆ ಎಲ್ಲ ನಾವು ಓಗೆ ಸೌಂಡು ಆ ಹಾಕಬೇಕು, ಅದು 70% ಅಷ್ಟು. ಓಕೆ, ಸೊ ಈ ತರ ಹಂತವಾಗಿ ನಮಗೆ ಕೆಲವು ವಿಷಯಗಳು ಕನ್ನಡ ಓದೋ ತರ ಓದಕ್ಕಾಗಲ್ಲ. ಕನ್ನಡದಲ್ಲಿ ನಾನು ಹೇಳಿದಲ್ಲ, ಕಾಗುಣಿತ, ಒತ್ತಕ್ಷರ, ವರ್ಣಮಾಲೆ. ಅದೇ ವರ್ಣಮಾಲೆ, ಕಾಗುಣಿತ, ಒತ್ತಕ್ಷರ, ಈ 3 ಓದ್ಬಿಟ್ರೆ ಯಾರು ಬೇಕಾದ್ರೆ ಕನ್ನಡದಲ್ಲಿ ಕೊಡೋ ಯಾವ ಪದ ಬೇಕಾದ್ರೆ, ಯಾವುದೇ ಶ್ಲೋಕ ಬೇಕಾದ್ರೂ ಓದ್ಬೋದು. ರೈಟ್, ಅಷ್ಟು ಮಟ್ಟಿಗೆ ಅದು ಎಫೆಕ್ಟಿವ್ ಆಗಿರುತ್ತೆ. ಬಟ್ ಇಂಗ್ಲೀಷಲ್ಲಿ ಹಂಗಲ್ಲ. ನಮ್ಗೆ 26 ಅಕ್ಷರ ಕಲ್ತಿದ ತಕ್ಷಣ ಇಡೀ ಇಂಗ್ಲೀಷನ್ನೇ ಓದ್ಲಿಕ್ಕೆ ಆಗೋದಿಲ್ಲ. 26 ಅಕ್ಷರಗಳು ಯಾವ್ಯಾವ ಸೌಂಡ್ ಎಲ್ಲೆಲ್ಲಿ ಹೇಗೆ ಬರುತ್ತೆ ಅದನ್ನ ಕಲಿಬೇಕು. ಓಕೆ, ಸೊ ಅದು ಕಲ್ತಾಗ ಮಾತ್ರ ನಮಗೊಂದು ಐಡಿಯಾ ಸಿಗುತ್ತೆ ಓದ್ಲಿಕ್ಕೆ. ಚಿತ್ರಗಳ ಮೂಲಕ ನಮಗೆ ಏನಾಗ್ತದೆ, ಕಾಣಿಸ್ತಿದೆ ಎಲ್ರಿಗೂ? ಬ್ರೈಟ್ ಆಗಿದೆ. ಈಗ ಈ ಸೌಂಡ್ಸ್ ಈ ತರ ಹೇಳಿದ್ರಿ, ಎ ಡಬ್ಲ್ಯೂ ಬಂದಾಗ ಹಂಗೆ ಹೇಳ್ಬೇಕು ಹಿಂಗೆ ಹೇಳ್ಬೇಕು ಅಂತ ಹೇಳಿ ನೆನ್ಪಿಟ್ಕೊಳ್ಳೋದು ಹೇಗೆ? ಓಕೆ, ಇದು ನೆನ್ಪಿಟ್ಕೊಳ್ಳೋಕೆ ಒಂದು ಸಣ್ಣ ಐಡಿಯಾ ಇದೆ ನಮ್ಮ ಹತ್ರ. ಈಗ ನಾವು ಇಮೇಜಸ್, ಆ ಚಿತ್ರಗಳನ್ನು ನೋಡಿದಾಗ ನಮಗೆ ಕೆಲವುದು ಅಕ್ಷರಗಳ ನೆನಪು. ಈಗ ನಾನು ಹೇಳಿದ್ನಲ್ಲ, ಆಪಲ್ನ ನೀವು ನೆನೆಸ್ಕೊಂಡಾಗ ಅದರ ಅಕ್ಷರ ಯಾವುದು? ಎ. ಬಟ್ ಅದರ ಉಚ್ಚಾರಣೆ ಏನಂತ ನೀವು ಹೇಳಬೇಕು? ಆ. ಸೊ ಆಪಲ್ ಅಕ್ಷರ ಯಾವುದು? ಎ. ಸೊ ಎ ಬಂದಾಗ ಆ ಅಂತ ನೀವು ಹೇಳ್ತೀರಾ. ಅದೇ ತರ ಇಲ್ಲಿ ಎ ಡಬ್ಲ್ಯೂ ಉಚ್ಚಾರಣೆ, ಎ ಡಬ್ಲ್ಯೂ ನಿಮಗೆ ಅಕ್ಷರ ಬಂದಾಗ ಎ ಡಬ್ಲ್ಯೂ ಎಲ್ಲಿ ಬರುತ್ತೆ ಅವಾಗ ನೀವು ಆಟೋ ನೆನ್ಸ್ಕೋಬೇಕು. ಆಟೋ, ಆ ಸೌಂಡ್ ನೋಡಿ, ಆ. ನಾವು ಆಟೋ ಅಂತ ಹೇಳ್ತೀವಿ, ಆಕ್ಚುಲಿ ಅದು ಆಟೋ ಅಲ್ಲ, ಆಟೋ, ಆ. ಸೊ ಆ ಸೌಂಡ್ ಬರ್ಬೇಕು. ಅಂದ್ರೆ ಏನು? ಎ ಡಬ್ಲ್ಯೂ ಆ, ಎ ಡಬ್ಲ್ಯೂ ಆಟೋ ನೆನ್ಸ್ಕೊಳ್ಳಿ. ಬಟ್ ಓದ್ಬೇಕಾದ್ರೂ ಪ್ರಾಕ್ಟೀಸ್ ಮಾಡೋದು ಹೆಂಗೆ? ಎ ಡಬ್ಲ್ಯೂ ಆಟೋ, ಎ ಡಬ್ಲ್ಯೂ ಆಟೋ, ಆ. ಎ ಡಬ್ಲ್ಯೂ ಬಂದಾಗ ಆ. ನೆಕ್ಸ್ಟ್ ಎ ವೈ ಬಂದಾಗ ಏರೋಪ್ಲೇನ್, ಏರೋಪ್ಲೇನ್ ಅಂತ ಜಸ್ಟ್ ನಮ್ಗೊಂದು ನೆನ್ಪಿಟ್ಕೊಳ್ಳಕ್ಕೆ. ಎ ವೈ ಬಂದಾಗ ಏರೋಪ್ಲೇನ್, ಎ ವೈ ಬಂದ್ರೆ ಉಚ್ಚಾರಣೆ ಏನು? ಏರೋಪ್ಲೇನ್. ಅಂದ್ರೆ ಏರೋಪ್ಲೇನ್ಗೆ ಫಸ್ಟ್ ಸೌಂಡ್ ಏನು? ಎ. ಸೊ ಏರೋಪ್ಲೇನ್, ಎ ವೈ ಏರೋಪ್ಲೇನ್. ಎ ವೈ ಅಲ್ಲಿ ಫಸ್ಟ್ ಸೌಂಡ್ ಅಬ್ಸರ್ವ್ ಮಾಡಬೇಕು, ಏರೋಪ್ಲೇನ್. ಓಕೆ, ನೆಕ್ಸ್ಟ್ ಇನ್ನು ಇ ಡಬ್ಲ್ಯೂ ಬಂದಾಗ ನಾನು ಉಚ್ಚಾರಣೆ ಹೇಳಿದೆ, ಇ ಡಬ್ಲ್ಯೂ ಉಚ್ಚಾರಣೆ ಹೇಳಿದ್ದೀನಿ. ಹಾಗಾದ್ರೆ ನೀವೇ ಕನೆಕ್ಟ್ ಮಾಡಿ ಇದಕ್ಕೂ ಮತ್ತೆ ಇದಕ್ಕೂ. ಇದು ಏನಿದು ಹೇಳಿ ನೋಡೋಣ, ಕನೆಕ್ಟ್ ಮಾಡಿ. ಇ ಡಬ್ಲ್ಯೂ, ಇದು ಇ ಡಬ್ಲ್ಯೂ. ನಾನು ಇ ಡಬ್ಲ್ಯೂಗೆ 2 ಉಚ್ಚಾರಣೆ ಹೇಳಿದೆ. ಅದರಲ್ಲಿ ನೀವು ಇದು ಚಿತ್ರಣ ಹೇಗೆ ಕನೆಕ್ಟ್ ಮಾಡ್ಬೋದು? ಈಗ ನಾನು ಎಗೆ ಏರೋಪ್ಲೇನ್, ಆಗೆ ಆಟೋ, ಹಾಗೆ ಇಲ್ಲಿ ಊಟ. ವೆರಿ ಗುಡ್ ಲಕ್ಷ್ಮಿ, ಊಟ. ಇದು ಎಲ್ಲೋಯ್ತು? ಯು. ಯು ಅಂದ್ರೆ ಇಲ್ಲಿ ಏನ್ ಕಾಣಿಸ್ತಾ ಇದೆ ನಿಮಗೆ? ಯು. ಈ ಮಕ್ಕಳು ಏನ್ ಹಾಕೊಂಡಿದ್ದಾರೆ? ಯೂನಿಫಾರ್ಮ್. ಓಕೆ, ಸೊ ಊಟ, ಯೂನಿಫಾರ್ಮ್. ಸೊ 2 ಪದಗಳ ಫಸ್ಟ್ ಸೌಂಡು ಊಟ, ಉ, ಯೂನಿಫಾರ್ಮ್, ಯು. ಸೊ ಉ, ಯು. ಸೊ ಇ ಡಬ್ಲ್ಯೂ, ಉ, ಯು. ಇ ಡಬ್ಲ್ಯೂಗೆ 2 ಸೌಂಡು, ಒಂದು ಉ, ಊಟ.
ಸೊ ಈಗ ನಿಮಗೆ ಆ ಚಿತ್ರ ನೆನಪಲ್ಲಿ ಇರಬೇಕು. ಅವರು AW ಮೇಲ್ಗಡೆ ಏನೋ ಒಂದು ಚಿತ್ರ ಇತ್ತಲ್ಲ, ಯಾವುದು? ಆಟೋ. ಸೊ ಹಾಗಾದ್ರೆ AW ಸೌಂಡ್ ಏನು? ಆ. AY ಮೇಲ್ಗಡೆ ಏನೋ ಒಂದು ಚಿತ್ರ ಇತ್ತಲ್ಲ, ಏರೋಪ್ಲೇನ್. ಸೊ ಹಾಗಾದ್ರೆ AY ಸೌಂಡು ಎ ಇರ್ಬೋದಾ? ಗೆಸ್ ಮಾಡೋದು. EW ಆ ಕಡೆ ಈ ಕಡೆ ಒಂದೊಂದು ಚಿತ್ರ ಇತ್ತು. ಹಾಗಾದ್ರೆ ಊಟ ಅನ್ನೋದಿತ್ತು. ಫಸ್ಟ್ ಅಕ್ಷರ ಏನು? ಊ. ಅದರ ಅರ್ಥ ಏನು? EW ಬಂದಾಗ ಊ ಬರ್ಬೋದಾ? ಹೌದು, ಬರುತ್ತೆ. ಯೂನಿಫಾರ್ಮ್. ಓಕೆ, ನೆಕ್ಸ್ಟ್ ಹಾಗೆ EY ಬಂದಾಗ ಅಗೇನ್ EY ಪಕ್ಕದಲ್ಲಿ ಏನಿದೆ? ಏರೋಪ್ಲೇನ್ ಅಲ್ವಾ? ಸೊ ಹಾಗಾದ್ರೆ ಸೌಂಡ್ ಏನಾಗ್ಬೋದು? EYದು ಫಸ್ಟ್ ಸೌಂಡ್ ಏನಾಗ್ಬೋದು? ಏನಾಗ್ಬೋದು? ಏ. ವೆರಿ ಗುಡ್. ಇಲ್ಲಿ ಈಶ್ವರದ ಚಿತ್ರ ಇದೆ. ಈಶ್ವರ ಅಂತಲ್ಲ, ನೀವು ಯಾವ್ದಾದ್ರು ಈ ಇಂದ ಬರುವಂತದ್ದು, ಈಚಲಗಿಡ, ಟಿ ಏನಾದ್ರೂ ನೆನ್ಪಿಟ್ಕೊಳ್ಳಿ, ನಿಮ್ಗೆ ಯಾವ್ದು ಈಸಿ ಆಗುತ್ತೆ. ಓಕೆ, ಸೊ ಇಲ್ಲಿ ಈಶ್ವರ, ಏರೋಪ್ಲೇನ್. ಸೊ ದಿಸ್ ಇಸ್ ಈ ತರದ್ದು ನಮಗೆ ಚಿತ್ರಗಳ ಮೂಲಕ ನಾವು ಶಬ್ದಗಳನ್ನ ನೆನ್ಪಿಟ್ಕೊಳ್ಳೋದು ಬಹಳ ಉತ್ತಮ, ಯಾಕೆಂದ್ರೆ ಮರೆಯೋದಿಲ್ಲ. ಓಕೆ, ಸೊ ಇಲ್ಲಿ ನಿಮ್ಗೆ ಈ ಚಿತ್ರ ನೆನಪಿರುತ್ತೆ. ಫಸ್ಟ್ ಯಾವ ಚಿತ್ರ? ಓಕೆ, ಸೊ ನಾನು ಹಾಗೆ ಕೇಳ್ತೀನಿ, ಫಸ್ಟ್ ಏನಿತ್ತು ಚಿತ್ರ? ಆಟೋ. ಅದ್ರ ಕೆಳಗೆ ಅಕ್ಷರ ಏನಿತ್ತು? ವೆರಿ ಗುಡ್. ಎರಡನೇದು ಏನಿತ್ತು ಚಿತ್ರ? ಏರೋಪ್ಲೇನ್. ಅಕ್ಷರ ಕಾಂಬಿನೇಷನ್ AY. ಮೂರನೇದು ಊಟ. ನಾಲ್ಕನೇದು ಯೂನಿಫಾರ್ಮ್. ಅವೆರಡರ ಮಧ್ಯದಲ್ಲಿ ಅಕ್ಷರ ಕಾಂಬಿನೇಷನ್ ಏನಿತ್ತು? ವೆರಿ ಗುಡ್. ಐದನೇದು ಚಿತ್ರ ಏನಿತ್ತು? ಅಕ್ಷರಗಳೇನಿತ್ತು? ಅಕ್ಷರ ಏನಿತ್ತು ಕಾಂಬಿನೇಷನ್? ವೆರಿ ಗುಡ್. ಅಷ್ಟೇ, ಮುಗೀತು. ಓಕೆ, ಸೊ ಅದರ ಸೌಂಡ್ ಏನು? ಈ ಕಡೆ ಏರೋಪ್ಲೇನ್ ಇತ್ತು, ಈ ಕಡೆ ಏನಿತ್ತು ಚಿತ್ರ? ಸೊ ಅಕ್ಷರದ ಸೌಂಡ್ಸ್ ಏನಾಗುತ್ತೆ? ಇ. ಇಲ್ಲಿ ಇದು ಹೇಳಲಿಲ್ಲಲ್ಲ, EW. ಊಟ ಮತ್ತೆ ಯೂನಿಫಾರ್ಮ್ ಇತ್ತು. ಸೊ EW ಕಾಂಬಿನೇಷನ್ ಏನಾಗುತ್ತೆ? ಓಕೆ, ಅರ್ಥ ಆಯ್ತಲ್ಲ? ಸೊ ಈ ತರ ತುಂಬಾ ಕಷ್ಟ ಇರುವಂತದನ್ನ ನಾವು ಈ ತರ ನೆನ್ಪಿಟ್ಕೊಂಡ್ರೆ ಏನಾಗುತ್ತೆ, ನಮಗೆ ಚಿತ್ರ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಈಗ ನಾನು ಜಸ್ಟ್ ಕೇಳದೆ ಅಲ್ವಾ, ಈಗ ನೀವು ನೋಡಿದ್ರೆ ಯಾರು ಏನು ಬರ್ಕೊಂಡಿಲ್ಲ, ಜಸ್ಟ್ ನಿಮಗೆ ಇಮೇಜ್ ಚಿತ್ರ ನೋಡಿದಾಗ ನಮಗೆ ಕೆಲವುದೆಲ್ಲ ನೆನಪಿರುತ್ತೆ. ಹಾಗಾಗಿ ನಿಮ್ಗೆ ಯಾವ ಸೌಂಡ್ಸ್ ಕಷ್ಟ ಇದೆಯೋ ಆ ಸೌಂಡ್ಸ್ ಅನ್ನ ಚಿತ್ರದ ಮೂಲಕ ನಾವಲ್ಲಿ ಈಗ ನಾನು ಅದೇ ಹೇಳಿದೆ, ಫಸ್ಟಿಗೆ ನಿಮಗೆ ಆರೆಂಜ್ ಅಂತ ಹೇಳಿದೆ. ಆರೆಂಜ್. ಸೊ ಅಕ್ಷರ ಯಾವುದು? ಓ. ಚಿತ್ರ ಯಾವುದು? ಆರೆಂಜ್. ಸೊ ಅಲ್ಲಿ ಸೌಂಡ್ಸ್ ಚೇಂಜ್ ಮಾಡೋದಿಲ್ಲ. ಆರೆಂಜ್ ಅಂದ್ರೆ ಏನು? ಆರೆಂಜ್ ಫಸ್ಟ್ ಅಕ್ಷರ ಯಾವುದು? ಓ. ನಾವು ಓ ಅಂತಾನೆ ಹೇಳೋದಿಲ್ಲ. ಬೇಸಿಕ್ ಲೆವೆಲ್ ನಾನು ಹೇಳ್ತಾರೆ 70%. ಮತ್ತೆ ನೀವು ಸರ್ OVER ಓವರ್ ಅಂತ ಬರುತ್ತಲ್ಲ, ಓಕೆ, ಸೊ ಅದೆಲ್ಲ ಬರುತ್ತೆ, ಇಲ್ಲ ಅಂತಿಲ್ಲ, ಅದು 30% ಒಳಗೆ ಬರುತ್ತೆ. ಓಕೆ, ಸೊ ನಿಮಗೆ ಬರೋ ಕನ್ಫ್ಯೂಷನ್ಸ್ ಎಲ್ಲ ಏನಿದೆ ಅದೆಲ್ಲ 30% ಒಳಗೆ ಬರುತ್ತೆ. ಅರ್ಥ ಆಯ್ತಾ? ನೋಡಿ, ಕಾಂಬಿನೇಷನ್ ಈ ತರ ಸೌಂಡ್ ಕಾಂಬಿನೇಷನ್ಸ್. ಸೌಂಡ್ಸ್ ಈಗ ನಾನು ಹೇಳಿದ್ನಲ್ಲ, ಒಂದೊಂದು ಅಕ್ಷರ ಹಿಂಗ್ ಬರುತ್ತೆ, ಕಾಂಬಿನೇಷನ್ ಹಿಂಗ್ ಬರುತ್ತೆ. ಓಕೆ, ಈ ತರ ಕಾಂಬಿನೇಷನ್, ಈ ಕಾಂಬಿನೇಷನ್ ಕಲಿಬೇಕು. ಆಮೇಲೆ ಸಪರೇಟ್ ಆಗಿ ಅಕ್ಷರಗಳು ಬಂದಾಗ ಅದರ ಈಗ ಉದಾಹರಣೆಗೆ ಇಲ್ಲಿ ನೋಡಿ, ಇಲ್ಲಿ ನಾನು AW ಹೇಳಿದೆ. AW ಬಂದಾಗ ಹೇಳಬೇಕು. ಎಲ್ಲಿ? ಲಾ, ರಾ, ಸಾ ಅಂತ ಹೇಳಿದ್ವಿ. ಬಟ್ ಅದ್ರಲ್ಲಿ ಮತ್ತೆ ಇನ್ನೊಂದು ಸಮಸ್ಯೆ ಇದೆ. AW ಬಂದಾಗ ಎಲ್ಲಾ ಕಡೆ ಅಂತ ಹೇಳ್ಬೇಕಾ? ಇಲ್ಲ, ಅದು ಮತ್ತೆ ಸಮಸ್ಯೆ ಇರುತ್ತೆ. ಈಗ ನೋಡಿ, AW ಇದನ್ನ ನಾವು ಹೆಂಗ್ ಓದ್ತೀವಿ? ಅವೇಕ್. ಎಸ್. ಸೊ ಇಲ್ಲಿ ನಾವು ತಗೊಳ್ಳೋದಿಲ್ಲ, ಯಾಕೆಂದ್ರೆ AW ಆದ್ಮೇಲೆ ಒಂದು ವಾವೆಲ್ ಇದೆ. AW ಆದ್ಮೇಲೆ ಒಂದು ವಾವೆಲ್ ಇದೆ. ಹಾಗಾಗಿ ಇಲ್ಲಿ ಅಂತ ನಾವು ತಗೊಳ್ಳೋಂಗಿಲ್ಲ.
ಎ ಸಪರೇಟ್ ಆಗಿ ತಗೋಬೇಕು. ಅ ವೇಕ್, ಅ ವೇಕ್. ಸೊ ಇಲ್ಲಿ ಏನ ನಾವು ಅ ಅಂತಾನೆ ಹೇಳ್ತೀವಿ, ಆ ಅಂತ ಹೇಳಲ್ಲ. ಆ ವೇಕ್ ಅಂತ ಹೇಳಲ್ಲ. ಇದು ಎ ಡಬ್ಲ್ಯೂ ನ ಆ ಅಂತಾನು ಹೇಳಲ್ಲ. ಇವಾಗೆಲ್ಲ ಇಲ್ಲಿ ಬದಲಾಯ್ತಲ್ಲ. ಅವೇಕ್, ಎ, ಅವೇರ್, ಎ. ಸೊ ಅಲ್ಲಿ ಈ ತರದ್ದು ಜಾಸ್ತಿ ಏನಿಲ್ಲ, 2-3 ವರ್ಡ್ಸ್ ಇದೆ ಅಷ್ಟೇ. ಓಕೆ, ಸೊ ಎಲ್ಲಾ ಕಡೆ ಇದೇ ತರ ಬರುತ್ತಾ ಸರ್? ಎಲ್ಲಾ ಕಡೆ ಬರಲ್ಲ. ಮೋಸ್ಟ್ ಆಫ್ ದ ಟೈಮ್ಸ್ 99.9% ಆ ತರ ಬರುತ್ತೆ. ಎಲ್ಲೋ 0.1% ಈ ತರ ಬರುತ್ತೆ. ಅದು 0.1% ನಾನು ವರ್ಡೇ ಕೊಟ್ಬಿಡ್ತೀನಿ. ಅವೇಕ್, ಅವೇರ್ನೆಸ್, ಇವೆರಡು ವರ್ಡ್ ಅಷ್ಟೇ. ಅವೇಕ್, ಅವೋಕ್, ಅವೇಕನ್, ಅಥವಾ ಆಮೇಲೆ ಅವೇರ್ನೆಸ್, ಅವೇರ್, ಈ 5 ಪದಗಳು. 5 ಪದಗಳು ನಿಮಗೆ ಎ ಡಬ್ಲ್ಯೂ ನ ಆ ಅಂತ ಹೇಳಂಗಿಲ್ಲ. ಅಂದ್ರೆ ಇಲ್ಲಿ ವವೆಲ್ ಬರುತ್ತೆ. ಬೇರೆ ಯಾವುದೇ ಪದದಲ್ಲಿ ವವೆಲ್ ಇಲ್ಲದೆ ಇದ್ದಾಗ ಏನಾಗುತ್ತೆ, ಅದನ್ನ ಈಗ ಆರ್ ಇದೆ, ಆರ್ ಎ ಡಬ್ಲ್ಯೂ, ಇದನ್ನ ರವೆ ಅಂತ ಹೇಳಕ್ಕಾಗುತ್ತೆ? ಇಲ್ಲ, ಯಾಕಂದ್ರೆ ಇಲ್ಲಿ ವವೆಲ್ ಇಲ್ಲ, ಇಲ್ಲಿ ಏನು ಇಲ್ಲ ಅಲ್ಲಿ ಅಲ್ವಾ? ಏನು ಇಲ್ಲದೆ ಇರೋದ್ರಿಂದ ನಾವೇನ್ ಮಾಡ್ತೀವಿ, ಅದನ್ನ ಹಾಗೆ ಹೇಳ್ಬೇಕು. ರಾ, ಆ. ಇಲ್ಲಿ ಬಂದಾಗ ಈ ಕೂಡ್ಸಲ್ಲ, ಇದು ಸಪರೇಟ್ ಆಗಿ ಹೇಳ್ತೀವಿ. ಸಿಲೆಬಲ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಇದೊಂದು ಸಿಂಗಲ್ ಸಿಲೆಬಲ್, ಇದು ಸೆಕೆಂಡ್ ಸಿಲೆಬಲ್, ಫಸ್ಟ್ ಸಿಲೆಬಲ್, ಸೆಕೆಂಡ್ ಸಿಲೆಬಲ್. ಅರ್ಥ ಆಗ್ತಿದ್ಯಾ? ಸೊ ಇಂಗ್ಲಿಷ್ ನಾನು ಹೇಳಿದಲ್ಲ, ಬೇಸಿಕ್ ಆಗಿ ಅದೇ ತಲೆಯಲ್ಲಿ ಇರುತ್ತೆ ಎಲ್ಲರಿಗೂ. ಫಸ್ಟ್ 26 ಅಕ್ಷರಗಳು ಸೌಂಡ್ಸ್ ಹೇಳ್ಕೊಟ್ಟಿರ್ತೀನಿ, ಅದು 70% ಅಂತ ಹೇಳಿರ್ತೀನಿ, ಅದನ್ನ ತಲೆಗೆ ಹಾಕೊಳ್ಳೋದಿಲ್ಲ. ಉಳಿದಿರೋದು ಸರ್ ಇದು ಹಿಂಗ್ ಬರುತ್ತೆ, ಅದಂಗ್ ಬರುತ್ತೆ. ಈಗ ನಾನು ಒಂದು ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇಲ್ಲಿ ನೋಡಿ, ಇದು ಹ್ಯಾಟ್, HAT, ಹ್ಯಾಟ್. ಇಲ್ಲಿ ನಾನು ಇಲ್ಲೊಂದು ಇ ಹಾಕಿದ್ರೆ ಏನಾಗುತ್ತೆ, ಇದು ಹೇಟ್. ಆಗೇನಾಗುತ್ತೆ, ಹೆಚ್ಚದು ಉಚ್ಚಾರಣೆ ಚೇಂಜ್ ಆಗುತ್ತಲ್ವಾ? ಸಾರಿ, ಹೆಚ್ಚಲ್ಲ, ಏದು ಉಚ್ಚಾರಣೆ ಚೇಂಜ್ ಆಗುತ್ತೆ. ಎ, ಹ್ಯಾಟ್, ಹೇಟ್. ಸರ್ ನೀವು ಹೇಳಿದ್ರಿ ಎ ಬಂದಾಗ ಆ ಅಂತ ಹೇಳ್ಬೇಕು ಅಂತ. ಹೌದು, ಎ ಬಂದಾಗ 70% ಹಂಗೆ ಹೇಳ್ಬೇಕು, ರೂಲ್ಸ್ ಇದೆ. ಇಲ್ಲಿ ಇ ಬಂದಾಗ ಅಲ್ಲಿ ಆ ತರ ಹೇಳೋ ಹಾಗಿಲ್ಲ, ಅಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ. ಅರ್ಥ ಆಗ್ತಿದೆಯಾ ಎಲ್ರಿಗೂ? ಸೊ ಹಂತವಾಗಿ ಹುಷಾರಾಗಿ ನಾವು ಕಲಿಬೇಕು, ತುಂಬಾ ಫೋಕಸ್ ಮಾಡಬೇಕು. ನಾವು ಸುಮ್ಮನೆ ಜಸ್ಟ್ ಅಕ್ಷರ ಕಲಿಯೋದು, ಅದೇ ಅಕ್ಷರನ ಹಂಗೆ ಹೇಳಕ್ಕಾಗೋದು, ಅದು ವರ್ಕ್ ಆಗಲ್ಲ. ಸೊ ಸ್ಪಷ್ಟವಾಗಿ ಕ್ಲಾರಿಟಿ ಇರಬೇಕು. ಇದ್ಯಾಕೆ ಹಿಂಗ್ ಬರುತ್ತೆ, ಓಕೆ ಇದು ಹಿಂಗ್ ಬರುತ್ತೆ, ಇದಕ್ಕೋಸ್ಕರ ಹಿಂಗ್ ಬರುತ್ತೆ, ಹಾಗಾದ್ರೆ ಅದನ್ನ ಅದೇ ತರನೇ ಕಲಿಬೇಕು. ಇದ್ಯಾಕೆ ಹಿಂಗ್ ಬರುತ್ತೆ, ಅದಕ್ಕೋಸ್ಕರ ಹಂಗ್ ಬರುತ್ತೆ, ಅದನ್ನ ಹಂಗೆ ಕಲಿಬೇಕು. ಹಾಗಾದ್ರೆ ಫಸ್ಟ್ ಹೇಳಿದ್ದೇನು, ಫಸ್ಟ್ ಹೇಳಿದ್ದು 70% ಮಾತ್ರ, ಮತ್ತೆ ಇಲ್ಲೇ ನಿಂಗಿದೆ, ಇದು ಉಳಿದಿರೋದು 30%. ಇಲ್ಲಿ ಹಾರ್ಡ್ ವರ್ಕ್ ಮಾಡ್ಬೇಕು ನಾವು. ಹೋಗ್ತಾ ಹೋಗ್ತಾ ಏನಾಗುತ್ತೆ, ಕೆಲವು ವಿಷಯಗಳು, ಕೆಲವು ನಾನು ಹೇಳಿದ್ನಲ್ಲ ಈಗ, ಒಂದೇ ತರ ಉಚ್ಚಾರಣೆ ಇರುವಂತಹ 11 ಕಾಂಬಿನೇಷನ್ ಇದೆ. ಒಂದೇ ತರ ಉಚ್ಚಾರಣೆ 11 ಕಾಂಬಿನೇಷನ್. ನಾನು ಜಸ್ಟ್ ತೋರಿಸ್ತೀನಿ, ಅದು ಅವಾಗ ನಿಮ್ಗೊಂದು ಐಡಿಯಾ ಬರುತ್ತೆ. ಯಾಕೆಂದ್ರೆ ನೀವು ಎಲ್ಲದಕ್ಕೂ ಪ್ರಿಪೇರ್ ಆಗಿರ್ಬೇಕಲ್ವಾ. ತೋರಿಸಿದೀನಿ ಅನ್ಸುತ್ತೆ ನಿಮಗೊಂದ್ಸಲ. ತೋರಿಸಿದೀನ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ? ತೋರಿಸಿದೀನ? ಇಲ್ಲ ನೋಡಿ, ಕನ್ನಡದಲ್ಲ, ಶನ್, ಶನ್ ಅನ್ನೋ ಒಂದು ಉಚ್ಚಾರಣೆ, ಶನ್ ಇಂಗ್ಲಿಷ್ ಅಲ್ಲಿ ಶನ್ ಅಂತ ಬರುತ್ತೆ. ಶನ್ ಅಂತ ಬಂದಾಗ ಎಲ್ಲಾ ಕಡೆ ಒಂದೇ ತರ ಬರುತ್ತಾ? ಇಲ್ಲ. ಕನ್ನಡದಲ್ಲಿ ಶನ್ ಅಂತ ಬರೆಯೋದಾದ್ರೆ ಇದೇ ತರನೇ ಬರಿತೀವಿ ನಾವು ಅಲ್ವಾ? ಸ್ಟೇಷನ್, ರಾಷನ್, ನೇಷನ್, ಆಮೇಲೆ ಮೋಷನ್. ಓಕೆ, ಏನೇ ಶನ್ ಹಾಕಿದ್ರು, ಕಮಿಷನ್, ಫಿಸಿಷಿಯನ್, ಅಲ್ಸೇಷನ್, ಆಮೇಲೆ ಎಕ್ಸ್ಪಾನ್ಷನ್, ಟೆನ್ಷನ್, ಫ್ಯಾಷನ್, ಪೇಷನ್, ಇವೆಲ್ಲ ಶನ್ ಹಾಕಿದ್ರೆ ಒಂದೇ ತರ ಬರಿತೀವಿ ನಾವು ಅಲ್ವಾ? ಇದೇ ತರನೇ ಬರಿತೀವಿ. ಇಲ್ಲಾಂದ್ರೆ ದೊಡ್ಡ ಅಕ್ಷರ ಬರಿಬಹುದು, ಯಾವ್ದಾದ್ರು ಬರಿಬಹುದು ಶನ್. ಓಕೆ, ಬಟ್ ಇಂಗ್ಲಿಷ್ ಅಲ್ಲಿ 11 ತರ ಇದೆ ನಿಮಗೆ. TION ಬಂದ್ರು ಶನ್, SION ಬಂದ್ರು ಶನ್, SSION ಬಂದ್ರು ಶನ್, SHION ಬಂದ್ರು ಶನ್, CION ಬಂದ್ರು ಶನ್, CIAN ಬಂದ್ರು ಶನ್, TIAN ಬಂದ್ರು ಶನ್, XION ಬಂದ್ರು ಶನ್, TIEN ಬಂದ್ರು ಶನ್, CIEN ಬಂದ್ರು ಶನ್, SHUN ಬಂದ್ರು ಶನ್. SHUN ಒಂದೇ ಪದ ಇರೋದು. ಓಕೆ, ಸೊ ಅವಾಗ ನಿಮ್ಗೆ ಹೇಳಿದ್ರೆ ಹೆಂಗ್ ಗೊತ್ತಾಗುತ್ತೆ ನಮಗೆ ಇದನ್ನೇ ಬರಿಬೇಕಾದ್ರೆ?
ರೈಟಿಂಗ್ ಅಲ್ಲಿ ಹೆಂಗೆ ಗೊತ್ತಾಗ ಓದಕ್ಕೆ ಏನೋ ಹೇಳ್ತೀರಾ, ಈ ತರ ಎಲ್ಲ ಕಾಂಬಿನೇಷನ್ ಬಂದ್ರೆ ನೀವು ಈ ತರ ಓದ್ರಿ ಅಂತ ನಾನು ಹೇಳಿದ್ದೀನಿ, ಓದ್ತೀವಿ, ಓಕೆ, ಅದಕ್ಕೆ ತಕ್ಕಂತ ವರ್ಡ್ಸು ಕೊಡ್ತೀನಿ ನಾನು. ಬರೆಯೋದು ಹೇಗೆ? ಬರೆಯೋದಕ್ಕೆ ಒಂದು ಐಡಿಯಾ ಇದೆ, ಏನಿಲ್ಲ, TION ಬಂದು ನಿಮಗೆ ಜಾಸ್ತಿ ವರ್ಡ್ಸ್ ಇರೋದು, ಲಕ್ಷಗಟ್ಟಲೆ ವರ್ಡ್ಸ್ ಇದೆ. ಕಡಿಮೆ ವರ್ಡ್ಸ್ ಇರೋದು ಯಾವುದು? SHION ಕಡಿಮೆ ವರ್ಡ್ಸ್ ಇದೆ, 2 ವರ್ಡ್ಸ್ ಇರೋದು ಇದರಲ್ಲಿ. ಓಕೆ, ಆಮೇಲೆ CION ಬಂದು ಇದು 2 ವರ್ಡ್ಸ್ ಇದೆ. ಸೊ ಈ 4 ವರ್ಡ್ಸ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಇದರಲ್ಲಿ ತಪ್ಪು ಆಗೋದಿಲ್ಲ. ನೀವು TION ಬರೆಯಲ್ಲ, ಅಲ್ಲಿ ಅದೇ ಬರೀತೀರಾ. ಆಮೇಲೆ ಇಲ್ಲಿ AN ಬರಬೇಕು. ಸೊ TIAN ಎಲ್ಲಿ ಬರುತ್ತೆ? TIAN ಈ 5 ಪದದಲ್ಲಿ ಬರುತ್ತೆ, 5 ಪದದಲ್ಲಿ. ಆ 5 ಪದನ ಬಾಯ್ಪಾಠ ಮಾಡಿ ಪ್ರಾಕ್ಟೀಸ್ ಮಾಡಿದ್ರು ಸರ್. ಓಕೆ, ಸೊ ಈಗ ನೆಕ್ಸ್ಟ್